ಲೈಫಲ್ಲಿ ಯಾವಾಗಾದ್ರೂ ಒಂದ್ಸತಿ ಅಡ್ವೆಂಚರಸ್ ಟ್ರಿಪ್ನ ಮಾಡ್ಬೇಕಂತ ಆಸೆ ಇತ್ತು. ಯಾಕಂದ್ರೆ ಜೀವನದಲ್ಲಿ ಎಲ್ಲಾ ತರಹದ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ ಒಂದ್ಸತಿ ಮಾಡೋದು ಒಳ್ಳೇದು ಅಲ್ವಾ? ಸೊ ನಾವ್ ಐ ಆಮ್ ಟೇಕಿಂಗ್ ಯು ಆನ್ ಆನ್ ಎಪಿಕ್ ಜರ್ನಿ ಟು ಕಾಂತಲ್ಲೂರ್, ಒನ್ ಆಫ್ ದ ಮೋಸ್ಟ್ ಬರ್ತ್ ಟೇಕಿಂಗ್ ಸ್ಪಾಟ್ ಆನ್ ಅರ್ತ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಈ ಅಡ್ವೆಂಚರ್ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ಕಠಿಣ ಹಾದಿಗಳಲ್ಲಿ ಹೈಕನ್ನ ಮಾಡುತ್ತಾ, ದಟ್ಟ ಕಾಡುಗಳ ಮೂಲಕ ದಾರಿಯನ್ನ ಹುಡುಕುತ್ತಾ, ಕಾಡುಗಳ ಮಧ್ಯದಲ್ಲಿ ಹರಿತಿರುವ ಜಲಪಾತವನ್ನ ದಾಟುತ್ತಾ ಈ ಕಾಡಿನ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸೋಣ. So get ready for thrilling adventures, stunning views and unforgettable moments. So welcome to Marayur guys. ಮರೆಯೂರಲ್ಲಿ ತುಂಬಾ ಫೇಮಸ್ ಆದ ಸ್ಯಾಂಡ್ಲ್ವುಡ್ ಫಾರೆಸ್ಟ್ ಮಧ್ಯದಿಂದ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಶ್ರೀಗಂಧದ ಮರಗಳಿದಾವೆ. ಈ ಕಾಡಲ್ಲಿ ಫಾರೆಸ್ಟ್ ಗಾರ್ಡ್ ಚೆಕ್ ಪೋಸ್ಟು ಇದೆ. ಯಾಕಂದ್ರೆ ಕೆಲವೊಮ್ಮೆ ಕಳ್ಳರು ಬಂದ್ಬಿಟ್ಟು ಗಂಧದ ಮರನ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಈ ತರ ತುಂಬಾ ಕೇಸಸ್ ಗಳಿದಾವೆ. ಇವೇನ್ ಫಾರೆಸ್ಟ್ ಗಾರ್ಡ್ ಇದ್ರೂ ಸಹ ಈ ತರ ನಡೀತಾ ಇದೆ. ಮರೆಯೂರಲ್ಲಿ ಸ್ಯಾಂಡ್ಲ್ವುಡ್ ಮಾತ್ರ ಅಲ್ಲ, ಜಾಗರಿ ಕೂಡ ತುಂಬಾನೇ ಫೇಮಸ್. ಆನ್ ದ ವೇ ಬರುವಾಗ ಈ ತರ ಎಷ್ಟೋ ಜಾಗರಿ ಫ್ಯಾಕ್ಟ್ರಿಗಳನ್ನ ನೋಡಬಹುದು. ನಿಮ್ಗೆ ಬೆಲ್ಲ ಬೇಕಂದ್ರೆ ಫ್ಯಾಕ್ಟ್ರಿ ಒಳಗೆ ಹೋಗಿ ಆನ್ ಸ್ಪಾಟ್ ಫ್ರೆಶ್ ಜಾಗರಿನ ಪರ್ಚೇಸ್ ಮಾಡಬಹುದು. ವೆಲ್ಕಮ್ ಟು ಕಾಂತಲ್ಲೂರ್ ಗೈಸ್. ಇದು ಒಂದು ತುಂಬಾ ಚಿಕ್ಕ ಟೌನ್. ಇಲ್ಲಿಂದ ನಾವು ಬೆಟ್ಟ ಹತ್ತಿ ಮೇಲೆ ಹೋಗ್ಬೇಕಾಗುತ್ತೆ. ಲೆಟ್ಸ್ ಗೋ. ಇಲ್ಲಿಂದ ಮಡ್ ಹೌಸ್ಗೆ 1 ಅವರ್ ಬೇಕಾಗುತ್ತೆ. ಬಟ್ ಈ ತರ ಪ್ರಕೃತಿಯ ಮಧ್ಯದಲ್ಲಿ ಎಷ್ಟೇ ಪ್ರಯಾಣ ಮಾಡಿದ್ರು ಬೇಸರನೇ ಆಗಲ್ಲ. ಬಿಕಾಸ್ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ತುಂಬಿದ ನೇಚರ್ ಇರೋದ್ರಿಂದ. ಅದು ಮಾತ್ರ ಅಲ್ಲ, ತಂಪಾದ ವಾತಾವರಣ, ಫ್ರೆಶ್ ಗಾಳಿ, ಪೊಲ್ಯೂಷನ್ ಇಲ್ಲ. ಸೊ ಐ ವಾಸ್ ಎಂಜಾಯಿಂಗ್ ಮೈ ಜರ್ನಿ. ಫೈನಲಿ ನಾವು ಮೇಲೆ ರೀಚ್ ಆದ್ವಿ. ಇಲ್ಲಿಂದ ಮಡ್ ಹೌಸ್ಗೆ ಜೀಪಲ್ಲಿ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಜೀಪ್ ಗಳನ್ನ ನೀವು ನೋಡಬಹುದು. ಇಲ್ಲಿ ಒಂದು ದೇವಸ್ಥಾನ ಇದೆ. ನಮ್ದು ಪ್ರೈವೇಟ್ ಗಾಡಿ ಏನಿದೆಯಲ್ಲ ಅದನ್ನ ನಾವು ಇಲ್ಲೇ ಪಾರ್ಕ್ ಮಾಡ್ಬೇಕಾಗುತ್ತೆ. ಸೊ ಇದು ಪಾರ್ಕಿಂಗ್ ಸ್ಥಳನ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಜೀಪ್ಗೆ ಮಡ್ ಹೌಸ್ಗೆ ಹೋಗ್ಬೇಕು. ಇಲ್ಲಿಂದ ಈ ವ್ಯೂ ನೋಡಿ ಎಷ್ಟು ಸುಂದರವಾಗಿದೆ. ಅಬ್ಬಾ, ಸೀರಿಯಸ್ಲಿ ಅದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗೈಸ್. ಫೈನಲಿ ನಾವು ಕಾಯ್ತಿರುವಂತ ಜೀಪ್ ಬಂದಾಯ್ತು. ಇದೇ ಜೀಪ್ ನಮ್ಮನ್ನ ನಮ್ಮ ಮಡ್ ಹೌಸ್ಗೆ ಕರ್ಕೊಂಡು ಹೋಗುತ್ತೆ. ಈ ಜೀಪ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಮಸ್ತ್ ಆಗಿದೆ ಅಲ್ಲ. ಅದೇ ತರ ಈ ಅಂಕಲ್ ಕೂಡ ನೋಡೋಕ್ ತುಂಬಾನೇ ಖರಾಬ್ ಆಗಿದ್ದಾರೆ. ಓಕೆ, ಲೆಟ್ಸ್ ಗೋ ಗೈಸ್. ಹಾಗೆ ನಾವು ಜೀಪನ್ನೆಲ್ಲ ಹತ್ತಾಯ್ತು, ಕುತ್ಕೊಂಡು ಆಯ್ತು. ನಮ್ಮ ಅಣ್ಣ ನಮ್ಮ ಅಪ್ಪ ಹತ್ರ ಹೇಳ್ತಾ ಇದ್ರು, ಅಪ್ಪ ನಾವು ಜೀಪಲ್ಲಿ ಹೋಗ್ತಾ ಇದೀವಿ, ಗಟ್ಟಿಯಾಗಿ ಕುತ್ಕೊಳ್ಳಿ, ತುಂಬಾ ಮಜಾ ಮಾಡ್ತೀರಾ, ಹಾಗೆ ಹೀಗೆ ಅಂತ ಹೇಳಿ ಜೋಶಲ್ಲಿದ್ವಿ ಎಲ್ಲರೂ. ಹಾಗೆ ನಾವು ಜೀಪನ್ನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಮುಂದೆ ಇಲ್ಲಿವರೆಗೆ ರೋಡ್ ಇತ್ತು. ಯಾವುದೇ ರೀತಿಯಾದ ಭಯ ಏನೂ ಆಗಿಲ್ಲ. ಮುಂದೆ ಇಲ್ಲಿ ಒಂದು ವಾಟರ್ ಫಾಲ್ ಬಂದು, ಸುಂದರವಾದಂಥ ವಾಟರ್ ಫಾಲ್. ವಾವ್, ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಮೇಲೆ ಹೋಗುವಾಗೇ ಡೌಟ್ ಹೊಡೀತು ನನಗೆ, ಯಾಕೆ ಅವರು ಈ ಜೀಪ್ಗೋಸ್ಕರ ವೇಟ್ ಮಾಡೋದಂತ ಅವಾಗ ಗೊತ್ತಾಯ್ತು. ಏನು ಗೊತ್ತಾ, ಮುಂದ್ಗಡೆ ರೋಡೇ ಇಲ್ಲ ಗಾಯ್ಸ್, ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಹಾಗೆ ಮುಂದೆ ಹೋಗುವಾಗ ಇನ್ನೊಂದು ವಾಟರ್ ಫಾಲ್ ಬಂತು. ಇದಾದ್ಮೇಲೆ ಓ ಮೈ ಗಾಡ್, ಏನು ಹೇಳಿ ನಾನು, ಎಕ್ಸ್ಟ್ರೀಮ್ಲಿ ಆಫ್ ರೋಡ್ ರೈಡ್ ಆಗಿತ್ತು ಗೈಸ್. ಅದು ಎಷ್ಟು ಭಯ ಪಡ್ಕೊಂಡಿದ್ದೀವಿ ಅಂದರೆ, ನಾವೆಷ್ಟು ಜೋಶಲ್ಲಿದ್ವಿ. ಆಮೇಲೆ ಒಂದು ಮಾತು ಬಾಯಿಂದ ಬರ್ತಾ ಇಲ್ಲ. ನನ್ನ ತಮ್ಮ ಅಂತೂ ದೇವ್ರನ್ನ ನೆನೆಸ್ಕೊಂಡಿದ್ದ. ಅವನ ಜೀವನದಲ್ಲಿ ಯಾವಾಗ ನೆನೆಸ್ಕೊಂಡಿದ್ದ ಗೊತ್ತಿಲ್ಲ, ಬಟ್ ಅವಾಗ ಮಾತ್ರ ಸಿಕ್ಕಾಪಟ್ಟೆ ನೆನೆಸ್ಕೊಂಡ. ನಮಗೆ ಚಿಂತೆ ಇದ್ದೀವಿ ನಾವು ಅಪ್ಪಂದು, ಯಾಕಂದರೆ ವಯಸ್ಸಾಗಿದೆ ಅಲ್ವಾ. ಸೊ ಅದು ಒಂದೇ ಭಯ ಇತ್ತು ನಮಗೆ. ಅಪ್ಪಗೆ ನಮ್ಮ ಚಿಂತೆ ಆಗಿತ್ತು, ನಮ್ಮ ಇನ್ನು ಚಿಕ್ಕ ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಆಗಿತ್ತು. ಬಟ್ ಆ ಡ್ರೈವರ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಆ ಡ್ರೈವರ್ನು ಮಾತ್ರ ದೇವ್ರೆ, ಎಲ್ಲಿಂದ ಯಾವ ಲೋಕದಿಂದ ಹುಟ್ಟು ಬಂದವರೋ ಗೊತ್ತಿಲ್ಲ, ಅಷ್ಟು ಹೊಗಳಲೇಬೇಕಪ್ಪ, ಮೆಚ್ಚಲೇಬೇಕು ಅವ್ರನ್ನ. ಅವ್ರ ಡ್ರೈವಿಂಗ್ ಮಾತ್ರ ಸಕ್ಕದಾಗಿ ಓಡಿಸ್ತಾ ಇದ್ರು. ಎಷ್ಟು ಭಯ ಆಗಿತ್ತಂದರೆ ಓ ದೇವ್ರೆ, ಈ ರೈಡ್ನ ನನ್ನ ಜೀವನದಲ್ಲಿ ನಾನು ಮರೆಯೋದೇ ಇಲ್ಲ ಅನ್ಸುತ್ತೆ. ಎಸ್, ಇನ್ನೇನು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಈ ಜಾಗ ಹೇಗಿದೆ ಅಂದ್ರೆ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಪೂರ್ತಿ ಸುತ್ತಮುತ್ತ ಕಾಡಿದೆ. ಅದರ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಣ್ಣಿನ ಮನೆಗಳು ಮತ್ತೆ ಟೆಂಟ್ ಸ್ಟೇ ಇದೆ. ಈ ಮನೆಗಳು ಕಲರ್ಫುಲ್ ಆಗಿ ಏನಿಲ್ಲ, ನೇಚರ್ಗೆ ಸೂಟ್ ಆಗುವಂತ ಒಂದು ಕಾನ್ಸೆಪ್ಟ್. ಇದು ನೋಡಿ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ಈಗ ಟೈಮ್ ಬಂದು 4 ಗಂಟೆ. ಕತ್ಲೆ ಆಗೋಕ್ಕಿಂತ ಮುಂಚೆನೆ ನಾವೀಗ ಒಂದು ವಾಟರ್ ಫಾಲ್ ಹತ್ರ ಹೋಗ್ತಾ ಇದೀವಿ. ಆಕ್ಚುಲಿ ಇದು ಬಂದ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಒಳಗಡೆ ಒಂದು ವಾಟರ್ ಫಾಲ್ ಇದೆ. ಅಲ್ಲಿ ಹೋಗ್ಬೇಕಂದ್ರೆ ಕಾಡಿನಲ್ಲಿ ಒಂದು 20 ನಿಮಿಷ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ ಜೊತೆ ಗೈಡ್ ಬರ್ತಾರೆ. ಯಾಕಂದ್ರೆ ಈ ಕಾಡಲ್ಲಿ ಆನೆ ಮತ್ತೆ ಕಾಡೆಮ್ಮೆಗಳು ಬರ್ತಾ ಇರತ್ತಂತೆ, ಅವಾಗ ಒಂದು ನೀರು ಕುಡಿಯೋಕೆ ಬರುತ್ತೆ. ಹಾಗಾಗಿ ನಮ್ಮ ಸೇಫ್ಟಿಗೆ ಒಬ್ಬೊಬ್ರು ನಮ್ ಜೊತೆ ಬರ್ತಾರೆ. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ದೂರದಿಂದ ನೀರಿನ ಶಬ್ದ ಕೇಳಿಸ್ತಾ ಇದೆ. ತುಂಬಾ ಸ್ವಚ್ಛವಾದಂತ ನೀರಿಲ್ಲಿ ಹರಿತಾ ಇದೆ. ಇಲ್ಲಿ ನಾವು ನಮ್ಮ ಶೂನೆಲ್ಲ ಬಿಚ್ಚಿಬಿಟ್ಟು ಬರಿಗಾಲಲ್ಲಿ ನಡ್ಕೊಂಡು ಹೋಗಿದ್ದು. ನಡೆಯುವಾಗ ಒಂಥರ ಮಜವಾಗಿತ್ತು, ಕಾಲೆಲ್ಲ ಪಚ ಆಗ್ತಾ ಇತ್ತು. ಆದರೆ ಕಲ್ಲು ಹತ್ತೋದು ಇಳಿಯೋದು ಒಳ್ಳೆ ಸಾಹಸನೇ ಮಾಡಿದ್ವಿ ನಾವು.
ಇಲ್ಲಿ ನೋಡಿ ಬ್ಯೂಟಿಫುಲ್ ಆದ ವಾಟರ್ ಫಾಲ್. ಇದ್ರ ಕೆಳಗಡೆ ಹುಡುಗಿರೆಲ್ಲ ಸ್ನಾನ ಮಾಡ್ಬೋದು. ಮತ್ತೆ ಇಲ್ಲಿಂದ ಸ್ಲೈಡ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಪಾಂಡ್ ಅಲ್ಲಿ ಹೋಗಿ ಸ್ನಾನ ಮಾಡ್ಬೋದು. ಆಕ್ಚುಲಿ ಇದು ನ್ಯಾಚುರಲ್ ಸ್ಲೈಡ್ ಮಾಡಿದ್ದಾರೆ. ನೀವು ನೋಡ್ಬೋದು ವಂಡರ್ಲಾದಲ್ಲೆಲ್ಲ ಆರ್ಟಿಫಿಷಿಯಲ್ ಇದೆ, ಇಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮಜವಾಗಿದೆ, ಪ್ರಕೃತಿ ಮಧ್ಯದಲ್ಲಿ ಈ ತರ ಸ್ನಾನ ಮಾಡಕ್ ಮಾತ್ರ ಸಕ್ಕದಾಗಿದೆ. ಈಗ ಟೈಮ್ ಬಂದು 6:30 ಆಗ್ತಾ ಬಂತು. ಈ ಸಮಯದಲ್ಲಿ ಆನೆ ಮತ್ತೆ ಕಾಡೆಮ್ಮೆಲ್ಲ ನೀರು ಕುಡಿಯೋಕೆ ಬರುತ್ತಂತೆ. ಆ ಗೈಡ್ ನಮ್ಮನ್ನ ಕರೀತಾ ಇದ್ರು, ಬಾ ಹಿಂತಿರುಗಿ ಹೋಗೋಣ, ಈಗ ಆನೆ ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಹಿಂತಿರುಗಿ ಇಲ್ಲಿಂದ ಹೋಗ್ತಾ ಇದೀವಿ. ನೀವು ನೋಡ್ಬೋದು ವೆದರ್ ನೋಡಿ, ಮಂಜು ಕೆಳಗಡೆ ಬರ್ತಾನೆ ಇದೆ, ಫುಲ್ ಕತ್ಲೆ ಆಗ್ತಾ ಬಂತು. ಸ್ನಾನ ಮಾಡಿ ಬಂದಾದ್ಮೇಲೆ ಫೈರ್ ಕ್ಯಾಂಪ್ ಇತ್ತು. ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಚಳಿಯಲ್ಲಿ ಬಿಸಿ ಬಿಸಿ ಖಾರ ಖಾರ ಗ್ರಿಲ್ಡ್ ಚಿಕನ್ ತಿನ್ನೋ ಮಜಾನೇ ಬೇರೆ ಆಗಿತ್ತು. ಈ ಗ್ರಿಲ್ಡ್ ಚಿಕನ್ ಆಕ್ಚುಲಿ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ನಾವು ಎಕ್ಸ್ಟ್ರಾ ಪೇ ಮಾಡಿದ್ದು. ಊಟಕ್ಕೆ ರಾತ್ರಿ ಚಿಕನ್ ಕರಿ ಮತ್ತೆ ಚಪಾತಿ ಇತ್ತು. ಚಪಾತಿ ನಾವ್ ಯಾವಾಗ ತಿಂತೀವಿ ಅವಾಗೆ ಅವರು ಬಿಸಿ ಬಿಸಿ ಮಾಡ್ಕೊಡ್ತಾರೆ. ಒಂದ್ ವೇಳೆ ಅವ್ರು ಮಾಡಿ ಇಟ್ರೆ ಅದು ಚಳಿಗೆ ಅದು ಚಪಾತಿ ಹೋಗಿ ಕಡಕ್ ರೊಟ್ಟಿ ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ ಗಾಯ್ಸ್. ಸೊ ಸಿ ಯು ಮಾರ್ನಿಂಗ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.